ನೋಡಿ, ಈ ಮಾತ್ರೆ ತಗೊಳ್ಳಿ, ಬೇಗ ಹುಷಾರಾಗ್ತೀರಾ. ಅವಾಗ ಬೇಗ ಮನೆಗೆ ಹೋಗ್ಬೋದು. ನೀವು ಸ್ಪೋರ್ಟ್ಸ್ ಮ್ಯಾನ್ ಅಲ್ವಾ, ಬೇಗ ಸರಿ ಹೋಗ್ತೀರಾ. ಮಾತ್ರೆ ತಗೊಳ್ಳಿ. ಥ್ಯಾಂಕ್ಸ್ ರೀ, ಕಾನ್ಫಿಡೆನ್ಸ್ ಕೊಟ್ಟಿದ್ದಕ್ಕೆ. ಯಾರ್ರೀ ಆ ನರ್ಸು ಬಾಯಿಗೆ ಬಂದಂಗೆ ಮಾತಾಡ್ತಾರೆ? ಪಾಪ ಅವ್ರಿಗೇನೋ ಟೆನ್ಷನ್ ಇತ್ತಂತೆ, ಅದಕ್ಕೆ ಹಾಗೆ ಮಾತಾಡಿದ್ದಾರೆ. ಸಾರಿ ಸರ್. ನೋಡಿ, ಇನ್ನು ಮುಂದೆ ನೀವೇ ನನ್ನ ನೋಡ್ಕೊಳ್ಳಿ. ಆ ನರ್ಸು ಇಲ್ಲಿ ಕಾಲಿಡಬಾರ್ದು, ಗೊತ್ತಾಯ್ತಾ? ಸರಿ ಸರ್, ನೀವೇನು ಯೋಚನೆ ಮಾಡಬೇಡಿ. ಈ ವಾರ್ಡ್ ಡ್ಯೂಟಿ ಎಲ್ಲ ನಾನೇ ನೋಡ್ಕೋತೀನಿ. ಸರ್, ನೀವೀಗ ಸ್ವಲ್ಪ ರೆಸ್ಟ್ ಮಾಡಿ. ಅಮ್ಮ, ನೀವೀಗ ಬೇಜಾರು ಮಾಡ್ಕೋಬೇಡಿ. ಬೇಜಾರು ಮಾಡ್ಕೊಂಡು ಇನ್ನೇನೇ ಮಾಡಲಿ, ಲಕ್ಕಿ ನೋಡಿದ್ರೆ ತುಂಬಾ ಸಂಕಟ ಆಗುತ್ತೆ ನನಗೆ. ಸಮಾಧಾನ ಮಾಡ್ಕೊ, ಹುಷಾರಾಗ್ತಾನ ಅವನು. ಸಮಾಧಾನ ಮಾಡು. ಏನು ಹುಷಾರಾಗ್ತಾನ್ರಿ? ನಮ್ಮನ್ನು ನೋಡಿದ್ರೆ ಕೆಂಡ ಕಾರ್ತಾನೆ. ಇಂಥ ಮನಸ್ಥಿತಿ ಇಟ್ಕೊಂಡು ಅವ್ನು ಹುಷಾರಾಗ್ತಾನ? ಆರೋಗ್ಯ ಸರಿ ಹೋಗ್ಬೇಕಾದ್ರೆ ಮನಸ್ಸು ಹತೋಟಿನಲ್ಲಿರ್ಬೇಕು. ನಮ್ಮವ್ರು ಅಂತ ಯಾರಾದ್ರೂ ಇದ್ದು ನೋಡ್ಕೊಂಡ್ರೆ ಪರವಾಗಿಲ್ಲ, ಯಾರನ್ನು ಹತ್ರ ಸೇರಿಸ್ತಿಲ್ಲ ಈ ಹುಡುಗ. ನನಗೆ ಏನ್ ಮಾಡ್ಬೇಕು ಅಂತ ತೋಚ್ತಾನೆ ಇಲ್ಲಮ್ಮ. ನೀವೇ ಹೀಗಂದ್ರೆ ಹೇಗ್ರಿ? ನಾವೆಲ್ಲ ಕುತ್ಕೊಂಡು ಮುಸು ಮಿಸು ಅಂತ ಅಳಕ್ಕಾಗತ್ತಾ? ಅಮ್ಮ, ನೀವ್ ಈ ಥರ ಅಳಬೇಡಿ. ನೋಡಿ, ಲಕ್ಕಿಯವ್ರು ಬೇಗ ಹುಷಾರಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಮಂಡಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಬಂದಿದ್ದೀನಿ. ದೇವ್ರು ನಮ್ಮ ಕೈ ಬಿಡಲ್ಲ. ದೇವ್ರ ಕೈ ಹಿಡಿತಾನೋ ಬಿಡ್ತಾನೋ ನನಗೆ ಬೇಕಾಗಿಲ್ಲ ಕಣೆ. ನನ್ನ ಮಗ ಏನ್ ತಪ್ಪು ಮಾಡ್ದ ಅಂತ ದೇವ್ರು ಈ ತರ ಶಿಕ್ಷೆ ಕೊಡ್ತಾ ಇದ್ದಾನೆ. ಸುಮತಿ, ಸುಮ್ಮನೆ ದೇವ್ರನ್ನ ಯಾಕೆ ದೂಷಿಸ್ತೀಯ? ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ. ಏನ್ ಕಾರಣ ರೀ? ನನ್ನ ಮಗ ಮೊದ್ಲಿನ ಹಾಗೆ ಹುಷಾರಾಗ್ಬೇಕು, ನನಗಷ್ಟೇ ಬೇಕಾಗಿರೋದೀಗ. ಖಂಡಿತ ಸರಿ ಆಗ್ತಾರೆ ಅಮ್ಮ. ಏನಾದ್ರೂ ಒಂದು ದಾರಿ ಕಂಡೇ ಕಾಣುತ್ತೆ. ನನಗನ್ಸುತ್ತೆ ನಿಮ್ಮಿಬ್ರಲ್ಲಿ ಒಬ್ರು ಅವನ ಜೊತೆಲೇ ಇದ್ದು ನೋಡ್ಕೋಬೇಕಾಯ್ತು. ಅವ್ನು ಹೂ ಅಂದ್ರೆ ನಾನು ಹಗ್ಲು ರಾತ್ರಿ ಅವ್ನ ಸೇವೆ ಮಾಡಕ್ ತಯಾರಾಗಿದ್ದೀನ್ರಿ. ಅಮ್ಮ, ಈ ಪರಿಸ್ಥಿತಿಲಿ ನೀವಿಲ್ಲಿರೋದು ಬೇಡ. ನಾನಿಲ್ಲಿದ್ದು ಅವ್ರನ್ನ ನೋಡ್ಕೋತೀನಿ. ನೀವಿಬ್ರು ಯಾರು ಇರಬೇಕು ಅಂತ ಜಗಳ ಆಡ್ತಾ ಇದ್ದೀರಿ, ಆದ್ರೆ ಅವನ ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಮಾವ, ಅವ್ರು ನಮ್ಮನ್ನ ದೂರ ಮಾಡ್ತಿದ್ದಾರೆ ಅಂತ ನಾವು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ನಾನೇನಾದ್ರೂ ಮಾಡೇ ಮಾಡ್ತೀನಿ. ನಾನೇನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಏನಾದ್ರೂ ಸರಿ ಅಮ್ಮ, ಒಟ್ನಲ್ಲಿ ನಾನು ಅವ್ರ ಜೊತೆಗಿದ್ದು ಅವ್ರನ್ನ ನೋಡ್ಕೋತೀನಿ. ಕಬಡ್ಡಿ ಅಸೋಸಿಯೇಷನ್ ಅಲ್ಲಿ ಕೆಲಸ ಎಲ್ಲ ನಾವು ಅನ್ಕೊಂಡಂಗೆ ನಡೀತಾ ಇದೆ ಸ್ವರೂಪನಾ? ಎಲ್ಲ ನಾವು ಅನ್ಕೊಂಡಾಗೆ ನಡೀತಾ ಇದೆ. ಅದತ್ತ ಭಯಸ್ತ ಯಾರು ಏನು ಹೇಳಿದ್ರು ಎಮ್ಮೆ ಕರಿನಂಗೆ ತಲೆ ಆಡಿಸ್ತಲೇ ಇರ್ತಾನೆ. ಇನ್ನು ಅವ್ರ ಅಪ್ಪ ಮನೇಲೇ ಯಾರು ಎದುರಲ್ಲ, ಇನ್ನು ಊರಿನ ಜನ ಎದುರುತ್ತಾರ. ಇದೇ ಸರಿಯಾದ ಟೈಮು. ಲಕ್ಕಿ ಆಸ್ಪತ್ರೆಗೆ ಸೇರಿದ್ದಾನೆ, ನರಸಿಂಹಣ್ಣ ಮನೆ ಬಿಟ್ಟು ಹೋಗಿದ್ದಾನೆ. ಇವಾಗ ನಮ್ಮ ಪ್ಲಾನ್ ಪ್ರಕಾರ ಎಕ್ಸಿಕ್ಯೂಟ್ ಮಾಡಿದ್ರೆ ಆ ಸಂಖ್ಯೆ ದಿಬ್ಬದ ಮನೆನ ಹೊಡಿಬೋದು. ಅಣ್ಣ ತಮ್ಮ ಹೀಗಿರಬೇಕು ಅಂತ ಅಪ್ಪ ಮಕ್ಕಳು ಮೆರೀತಿದ್ರು. ಇವತ್ತು ಚಿತ್ರಾನ್ನ ಆಗಿದ್ದಾರೆ. ಅದು ಶಾಶ್ವತವಾಗಿ ಉಳಿಯನ್ನ ಆಗಬೇಕು, ಹಂಗ ಮಾಡಬೇಕು ನನ್ನ ಮಕ್ಕಳನ್ನ. ಆ ನರಸಿಂಹನ ಮರ್ಯಾದೆ ಮಣ್ಪಾಲಾಗಬೇಕು. ಆ ಲಕ್ಕಿ ಚಾಂಪಿಯನ್ ಟೀಮು ಚಿತ್ರ ಆಗ್ಬೇಕು. ಆ ನರಸಿಂಹ
ಊರಲ್ಲಿ ತಲೆ ಎತ್ಕೊಂಡು ಓಡಾಡಬಾರ್ದು, ಹಂಗೂ ಮಾಡಬೇಕು. ನ್ಯಾಷನಲ್ ಪ್ಲೇಯರ್ ಆಗೋ ಆ ಲಕ್ಕಿ ಕನಸು ಕನಸಾಗೆ ಉಳಿಬೇಕು. ಆ ನರಸಿಂಹ ಅವಮಾನ ತಿಳಿದಾರದೆ ಉರ್ಲೋಕಂತ ಸಾಯ್ಬೇಕು. ಇಷ್ಟು ದಿನ ಗೆಲುವನ್ನೇ ನೋಡ್ತಿದ್ದ ಆ ಲಕ್ಕಿ ಇನ್ ಮುಂದೆ ಸೋಲ್ತಾ ಹೋಗ್ಬೇಕು. ಇನ್ನು ಮೇಲೆ ನಮ್ಮಿಬ್ರು ಗುರಿ ಒಂದೇ. ಲಕ್ಕಿ ಡಾಕ್ಟರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹಾ, ಕೂತ್ಕೊಳ್ಳಿ. ವಾರ್ಡ್ ನಂಬರ್ 4 ಅಲ್ಲಿದ್ದಾರಲ್ಲ ಲಕ್ಷ್ಮಣ್ ಅಂತ, ಅವ್ರ ವೈಫ್ ನಾನು. ಯಾಕೆ ಅವ್ರು ನೋಡ್ಕೊಳಕ್ಕೆ ನೀವ್ ಯಾರು ಇರೋದೇ ಇಲ್ವಲ್ಲ? ಅದೇ ವಿಚಾರ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದಿದ್ದೀನಿ ಡಾಕ್ಟರ್. ಹೇಳಿ. ಅವರಿಗೆ ಅವ್ರ ತಂದೆ ತಾಯಿ ನಾನು ಎಲ್ಲರೂ ಇದ್ದೀವಿ. ಆದರೆ ಪರ್ಸ್ನಲ್ ಕಾರಣಕ್ಕೋಸ್ಕರ ನಮ್ಮನ್ನೆಲ್ಲ ದೂರ ಇಡ್ತಾ ಇದ್ದಾರೆ. ಅವ್ರ ತಂದೆ ತಾಯಿ ಮೇಲೆ ಯಾವುದೋ ಬೇಜಾರಿಗೆ ಒಬ್ಬರೇ ಇರೋದಕ್ಕೆ ಶುರು ಮಾಡಿದ್ರು. ಇನ್ನೇನೆಲ್ಲ ಸರಿ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಈ ಆಕ್ಸಿಡೆಂಟ್ ಆಗೋಯ್ತು ಡಾಕ್ಟರ್. ಈ ಆಕ್ಸಿಡೆಂಟ್ ಆಗಿದ್ದು ಅವ್ರ ತಂದೆ ತಾಯಿಯಿಂದಾನೇ ಅಂದ್ಕೊಂಡು ನಮ್ಮನ್ನೆಲ್ಲ ಇನ್ನೂ ದೂರ ಮಾಡ್ಕೋತಿದ್ದಾರೆ ಅವರು. ಅವರು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ನಮ್ ನಸ್ಗಳ ಮೇಲೆಲ್ಲ ಕೂಗಾಡ್ತಾ ಇರ್ತಾರೆ. ಅವ್ರ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಇದೆ. ಮಾತ್ರೆ ತಗೊಳಲ್ಲ, ಇಂಜೆಕ್ಷನ್ ತಗೊಳಲ್ಲ. ಅವರಿಗೆ ಪರ್ಮನೆಂಟ್ ಆಗಿ ಎಲ್ಲಿ ಕಣ್ಣು ಹೋಗ್ಬಿಡುತ್ತೋ ಅನ್ನೋ ಗಾಬರಿ. ಅವ್ರು ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇದೆ. ಅದೇ ನಾನೇ ಅವ್ರನ್ನ ನೋಡ್ಕೋತೀನಿ. ಪೂರ್ತಿ ದಿನ ಅವ್ರ ವಾರ್ಡಲ್ಲಿ ಇರೋದಕ್ಕೆ ನಂಗೆ ಅವಕಾಶ ಮಾಡಿಕೊಡಿ. ಇಲ್ಲ ಇಲ್ಲ ಇಲ್ಲ, ಅದಕ್ಕೆಲ್ಲ ನಮ್ಮ ಹಾಸ್ಪಿಟಲ್ ರೂಲ್ ಒಪ್ಪೋದಿಲ್ಲ. ನಮ್ಮ ಸ್ಟಾಫ್ ನೋಡ್ಕೋತಾರೆ ಬಿಡಿ. ನೀವೇ ಹೇಳಿದ್ರಲ್ಲ ಡಾಕ್ಟರ್, ಅವ್ರು ಯಾರ ಮಾತು ಕೇಳ್ತಿಲ್ಲ ಅಂತ. ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ. ನಿಮ್ಮನ್ನ ನೋಡಿದ್ರೆ ಆಗಲ್ಲ ಅವರಿಗೆ. ಅವರು ನಿಮ್ಮ ಮಾತು ಕೇಳ್ತಾರೇನಮ್ಮ? ನಾನು ಹೇಗೋ ಪ್ರಯತ್ನ ಪಡ್ತೀನಿ ಡಾಕ್ಟರ್. ಒಟ್ನಲ್ಲಿ ಅವ್ರು ಬೇಗ ಹುಷಾರಾದ್ರೆ ಸಾಕು. ನೀವ್ ಹೇಳೋದನೋ ಸರಿ, ಬಟ್ ನಮಗೂ ಒಂದು ರೂಲ್ಸ್ ಅನ್ನೋದಿದೆಯಲ್ವಾ? ಅಲ್ಲ ಡಾಕ್ಟರ್, ಪೇಷಂಟ್ಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ರೂಲ್ಸ್ ಎಲ್ಲ ಅದ್ರ ಮುಂದೆ ಮುಖ್ಯ ಆಗಲ್ವಲ್ಲ? ಇಲ್ಲ ಇಲ್ಲ, ಸಾರಿ, ವಿ ಕಾಂಟ್ ಡೂ ದಟ್. ಡಾಕ್ಟರ್ ಪ್ಲೀಸ್ ಇಲ್ಲ ಅನ್ಬೇಡಿ. ಅವ್ರ ಕಣ್ಣಿಗೆ ಬ್ಯಾಂಡೇಜ್ ಮಾಡಿದ್ದಾರೆ. ಅವ್ರನ್ನ ನೋಡ್ಕೊಳಕ್ ಹೋದ್ರೆ ಅವ್ರನ್ನೂ ಬಿಡ್ತಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಕಣ್ಣಿನ ದೃಷ್ಟಿ ಶಾಶ್ವತವಾಗಿ ಹೋಗ್ಬಿಡುತ್ತೆ. ಅದಕ್ಕೆ ನೀವೇ ಹೊಣೆ ಆಗೋಗ್ತೀರಾ. ನನಗೊಂದು ಅವಕಾಶ ಕೊಡಿ ಡಾಕ್ಟರ್, ನಾನು ಅವ್ರನ್ನ ನೋಡ್ಕೋತೀನಿ. ಪ್ಲೀಸ್ ಡಾಕ್ಟರ್, ಇದೊಂದು ಅವಕಾಶ ಕೊಡಿ ಪ್ಲೀಸ್. ಓಕೆ, ಆಯ್ತು. ತುಂಬ ಥ್ಯಾಂಕ್ಸ್ ಡಾಕ್ಟರ್. ಆಮೇಲೆ ಇನ್ನೊಂದು ವಿಷಯ ಡಾಕ್ಟ್ರೆ, ನಾನೇ ಅವ್ರನ್ನ ನೋಡ್ಕೋತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಅಂದ್ರೆ ನಾವು ಅವ್ರ ಹತ್ರ ಸುಳ್ಳು ಹೇಳ್ಬೇಕಾ? ಹೌದು ಡಾಕ್ಟರ್. ವಾರ್ಡಲ್ಲಿ ನಾನು ಅವ್ರಿಗೆ ಅವ್ರ ಹೆಂಡತಿ ಅಂತ ಹೇಳ್ಕೊಳ್ಳಲ್ಲ, ನರ್ಸ್ ಅಂತ ಹೇಳ್ತೀನಿ. ನೀವು ಹಾಗೆ ಹೇಳಿ ಪ್ಲೀಸ್. ಅಲ್ಲ ರೀ, ನೀವು ಅವ್ರ ಹೆಂಡತಿಯಾಗಿ ನೀವೇ ಅವ್ರ ಸರ್ವಿಸ್ ಮಾಡ್ತಿದ್ದೀರಾ ಅಂತ ನೀವು ಹೇಳ್ಕೋಬೋದಲ್ವಾ? ನಾನು ಹೇಳಿದ್ನಲ್ಲ ಡಾಕ್ಟರ್, ಪರ್ಸ್ನಲ್ ರೀಸನ್ಗೋಸ್ಕರ ನಮ್ಮನ್ನೆಲ್ಲ ಅವ್ರು ದೂರ ಇಡ್ತಿದ್ದಾರೆ. ನಾನಲ್ಲಿ ಹೋಗಿದ್ದೀನಿ ಅಂತ ಗೊತ್ತಾದ್ರೆ ಅವ್ರು ನನ್ನೂ ಅಲ್ಲಿರಕ್ ಬಿಡಲ್ಲ. ನಿಮ್ ವಾಯ್ಸ್ ಗೊತ್ತಾಗಲ್ವಾ ಅವರಿಗೆ? ಅದನ್ನ ನಾನು ಹೇಗೋ ನೋಡ್ಕೋತೀನಿ ಡಾಕ್ಟರ್, ಪ್ಲೀಸ್. ಓಕೆ, ನೀವೇನಾದ್ರೂ ಮಾಡಿ ಅವರು ಟ್ರೀಟ್ಮೆಂಟ್ಗೆ ಕೋಆಪರೇಟ್ ಮಾಡಬೇಕು. ಟೈಮ್ ಟು ಟೈಮ್ ಮೆಡಿಸಿನ್ ತಗೊಳ್ಳೋ ಹಾಗೆ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ. ಸರಿ ಡಾಕ್ಟರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇಟ್ಸ್ ಓಕೆ, ನಾನು ಬರ್ತೀನಿ. ಲಕ್ಕಿ, ನೀನು ಈ ಥರ ನೋಡೋಕ್ಕೆ ತುಂಬ ಸಂಕಟ ಆಗುತ್ತೆ ಕಣ. ಇವಾಗ ಹಾಸ್ಪಿಟ್ಲಲ್ಲಿದ್ದೀನಿ, ಇಲ್ಲ ಅಂದರೆ ಮನೇಲಿ ಇರ್ತಾ ಇದ್ದೆ. ಏನು ಹೇಳು ವ್ಯತ್ಯಾಸ? ಕೈ ಯಾಕೋ ಆಗಂತೀಯ? ಎಲ್ಲರೂ ನನ್ನ ಬಿಟ್ಟು ಒಂಟಿ ಮಾಡಿದ್ಮೇಲೆ ಹೀಗೆ ತಾನೇ ಇರೋದು. ಎಷ್ಟು ಆ್ಯಕ್ಟಿವ್ ಆಗಿದ್ದೋ ನೀನು. ನೀ ಕತ್ಲಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಕಣ. ಅಪ್ಪ ಅಮ್ಮ ಯಾವತ್ತು ನನ್ನ ಬಿಟ್ಟೋದ್ರೋ ಅವತ್ತಿಂದ ನನ್ನ ಲೈಫ್ ಕತ್ಲು ಕಣ. ಇದನ್ನೆಲ್ಲ ನೀನೇ ತಂದ್ಕೊಂಡಿರೋದು ಲಕ್ಕಿ. ಅಂತ ಹೆಂಡ್ತಿ, ಅಂತ ಅಪ್ಪ ಅಮ್ಮನ ನೀನೇ ದೂರ ಮಾಡ್ಕೊಂಡಿದ್ದು. ದತ್ತಣ್ಣ, ಪದೇ ಪದೇ ಅದನ್ನೇ ಹೇಳ್ಬೇಡ. ಬಂದವರೆಲ್ಲ ನಂದೇ ತಪ್ಪು ಅನ್ನೋಗಿ ಮಾತಾಡ್ತಾರೆ. ಅದಕ್ಕೆ ಯಾರೂ ಬರಕ್ಕೆ ಬಿಡಲ್ಲ ನಾನು.
ಸಾರಿನಪ್ಪ, ನಾನು ಆ ವಿಷಯ ಮಾತಾಡಲ್ಲ. ಸದ್ಯ ನನ್ನನ್ನು ಒಳಗಡೆ ಸೇರಿಸಿದೆಯಲ್ಲ, ಅದು ನನ್ನ ಪುಣ್ಯ. ಏನೋ ಮನೆಯವರಲ್ಲಿ ಯಾರೋ ಒಬ್ರು ಇದ್ದಾರೆ ಅಂದರೆ ನೀನೇ ಅಲ್ವಾ. ಆಮೇಲೆ ಕಬಡ್ಡಿ ಅಸೋಸಿಯೇಷನ್ ಎಲ್ಲ ಹೇಗೆ ನಡೀತಾ ಇದೆ? ಸದ್ಯ ಕಬಡ್ಡಿ ಬಗ್ಗೆ ಅಷ್ಟಾರ ಇಂಟ್ರೆಸ್ಟ್ ಇಟ್ಕೊಂಡಿದೆಯಲ್ಲ, ಆಟ ಆಡೋದಂತೂ ಬಿಟ್ಬಿಟ್ಟಿದ್ಯಾ. ನನ್ನಂಥ ಪ್ಲೇಯರ್ಸ್ ಬೇಕಾದಷ್ಟು ಜನ ಸಿಗ್ತಾರೆ, ಆದರೆ ನೀನು ಫೆಡರೇಷನ್ ಪ್ರೆಸಿಡೆಂಟು, ಚೆನ್ನಾಗಿ ನಡೆಸು. ಏನು ನಡೆಸೋದೋ ಏನೋ, ಒಂದು ಟ್ರೈನಿಂಗ್ ಕ್ಯಾಂಪ್ ಮಾಡಬೇಕು, ದುಡ್ಡು ಕೊಡಿ ಅಂದರೆ ಪಂಚಾಯತಿಲಿ ದುಡ್ಡೇ ಇಲ್ಲ ಅಂತ ಕಣೋ. ಹಾಗಂತ ನೀನು ಸುಮ್ಮನೆ ಇರಬಾರ್ದು ದತ್ತಣ್ಣ, ಫಂಡ್ನ ಬೇರೆ ಕಡೆಯಿಂದ ಅರೇಂಜ್ ಮಾಡು. ಅದೇಗೋ ಸಾಧ್ಯ? ಈ ಕಾರ್ಪೊರೇಟ್ ಸ್ಪಾನ್ಸರ್ಶಿಪ್ ಅಂತ ಇರುತ್ತೆ. ನಮ್ಮೂರಲ್ಲಿ ನವೀನ ಇದಾನಲ್ಲ, ಅವನಿಗೆಲ್ಲ ಗೊತ್ತು, ನಾನು ಮಾತಾಡ್ತೀನಿ, ಇವನು ಹೋಗಿ ಮೀಟ್ ಮಾಡು. ಇದೆಲ್ಲ ತುಂಬ ಈಸಿ ಇದತ್ತಣ್ಣ. ಥ್ಯಾಂಕ್ಸ್ ಲಕ್ಕಿ. ನೋಡು, ನೀನಿದ್ರೆ ಇಂಥ ಐಡಿಯಾಗಳು ಸಿಗ್ತಾ ಇರುತ್ತೆ. ನಾನು ಇವಾಗಲೇ ಹೋಗಿ ಅವ್ರನ್ನ ಮೀಟ್ ಮಾಡ್ತೀನಿ. ಸರಿ ದತ್ತಣ್ಣ. ನಾನು ಊಟ ಆದಮೇಲೆ ಒಂದು ಟ್ಯಾಬ್ಲೆಟ್ ತೊಗೋಬೇಕಿತ್ತು, ಈ ನರ್ಸ್ ಇನ್ನೂ ಬಂದಿಲ್ಲಲ್ಲ. ನಾನೇ ಕೊಡ್ತೀನಿ ಇದು. ಸರ್, ಓ, ನರ್ಸ್ ಬಂದರು ಅನ್ಸುತ್ತೆ. ಸರ್ ನಿಮಗೆ ಊಟ ತಂದಿದ್ದೀನಿ. ಊಟ ಟೇಸ್ಟಿ ಆಗಿದೆ ತಾನೆ? ಆಮೇಲೆ ಚೆನ್ನಾಗಿಲ್ಲ ಅಂತ ನಾ ತಿನ್ನಲ್ಲ, ಗೊತ್ತಲ್ಲ ನನ್ನ ಬಗ್ಗೆ. ತುಂಬಾ ಟೇಸ್ಟಿ ಆಗಿದೆ ಸರ್, ನಿಮ್ಗೆ ಇಷ್ಟ ಆಗತ್ತೆ. ಏನೋ ನೀವು ಆ ನರ್ಸ್ ಥರ ಕೂಗಾಡಲ್ಲ, ಅದೇ ಖುಷಿ ಆಗೋದು. ಸರ್, ಊಟಕ್ಕಿಂತ ಮುಂಚಿನ ಮಾತ್ರೆಗಳು ತಗೊಂಡ್ರಾ? ಅದೇ ತಗೋತಾ ಇದ್ದೆ. ದತ್ತಣ್ಣ ಕೊಡು. ನಿಮ್ಗೆ ಊಟ ಮಾಡಿಸ್ಲಾ ಸರ್? ಬೇಡ 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 ಬೇಡ, ನಾನೇ ಊಟ ಮಾಡ್ತೀನಿ, ಕೊಡಿ. ಅವನು ಹೆಂಡತಿ ಊಟ ಮಾಡ್ಸಿದ್ರೆ ಮಾತ್ರ ಮಾಡೋದು, ಬೇರೆ ಯಾರು ಮಾಡ್ಸಿದ್ರು ಮಾಡಲ್ಲ. ಸುಮ್ಮನೆ ದತ್ತಣ್ಣ, ನನಗೆ ಯಾವ ಹೆಂಡ್ತಿ ಇದ್ದಾರೆ? ರೀ ಕೊಡ್ರಿ ಊಟ. ಲಕ್ಕಿ, ತಾಳಿ ಕಟ್ಟಿದ ಹೆಂಡತಿ ಹತ್ರ ಸೇವೆ ಮಾಡಿಸ್ಕೊಂಡು ಇವಾಗ ಅವ್ರ ಬಗ್ಗೆ ನಾಗ ಮಾತಾಡ್ತಾರೇನೋ? ಸುಮ್ಮನೆ ಇರ್ದತ್ತಣ್ಣ, ಅದೆಲ್ಲ ಮುಗ್ದೋಗಿರೋ ಕತೆ. ಊಟ ಸೂಪರ್ ಆಗಿದೆ ರೀ. ನಿಮ್ಮ ಹಾಸ್ಪಿಟಲ್ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರಾ? ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿಸ್ಕೊಡ್ತಾರೆ ಸರ್. ಆ ಹಳೆ ನರ್ಸಿಗೆ ಏನು ಬಂದಿತ್ತು ದಾಡಿ? ಈ ಥರ ಊಟ ತಂದು ಕೊಡ್ಬೋದಿತ್ತು ತಾನೇ? ಇನ್ಮೇಲೆ ನೀವೇ ಊಟ ತಗೊಬನ್ನಿ, ಆಯ್ತಾ? ಇನ್ಮೇಲೆ ಈ ನರ್ಸನ್ ಇನ್ನೊಂದು ಚೆನ್ನಾಗಿ ನೋಡ್ಕೋತಾರೆ. ಲಕ್ಕಿ, ನಿಮ್ಗೆ ಏನೇನು ಬೇಕು ಅಂತ ಎಲ್ಲ ಗೊತ್ತು ಇವ್ರಿಗೆ. ಹೌದು ದತ್ತಣ್ಣ, ಇರೋರಲ್ಲಿ ಇವರೇ ವಾಸಿ. ಸರ್, ನೀವೇನು ಅನ್ಕೊಂಡಿಲ್ಲ ಅಂದ್ರೆ ನಿಮಗೆ ನಾನು ಊಟ ಮಾಡಿಸ್ಲಾ? ಅನ್ನಕ್ಕೆ ಸಾಂಬಾರ್ ಸರಿಯಾಗಿ ಕಲ್ಸ್ಕೊಂಡಿಲ್ಲ, ಮತ್ ಪಲ್ಯ ಹಾಗೆ ಇದೆ. ಇನ್ನೊಂದು 2 ದಿನ ಅಷ್ಟೇ, ಪಟ್ಟಿ ಬಿಚ್ಚಿದ್ಮೇಲೆ ನೀವೇ ಊಟ ಮಾಡ್ಬೋದಲ್ವಾ? ಅಲ್ಲಿ ತನಕ ನಾನು ಊಟ ಮಾಡಿಸ್ತೀನಿ. ಆಯ್ತು ತಗೊಳ್ಳಿ. ಮಂಗ್ಲಕ್ಕ, ಮಂಗ್ಲಕ್ಕ, ಯಾಕೆ ಹಂಗ ಹೋಗ್ತಿದ್ಯಾ? ಏನಿದು?
ಖಾಲಿ ಪಾತ್ರೆ ಇದೆಲ್ಲ ತಾನೇ ನೀವು ತಿಂಡಿ ಮಾಡಿದ್ದು? ಹೌದು. ಮತ್ತೆಲ್ಲಿ? ಎಲ್ರು ಹೋಟೆಲ್ ಇದೆ, ಅದಕ್ಕೆ ಪಾತ್ರೆ ತೊಳೆದಿಟ್ಟಿದೀನಿ. ಎಲ್ರು ಹೋಟೆಲ್ ಎಲ್ಲಿದೆ? ಚಿಕ್ಕಮ್ಮ ಇನ್ನೂ ಮಲಗಿದಾರೆ, ಅವ್ರು ತಿಂಡಿ ಮಾಡಿಲ್ಲ. ಅವ್ರಿಗೆ ಎತ್ತಿಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಹೌದು ಕಣೆ, ಎಲ್ರಿಗೂ ಎತ್ತಿಡ್ತೀನಿ. ಇದು ಅರಮನೆ ನೋಡು, ಬಂದು ಎಲ್ರು ತಿನ್ಕೊಂಡು ಹೋಗ್ತಾ ಇರ್ಲಿ ಅನ್ಬಿಟ್ಟು. ಮನೇಲಿ ಮುಂಚೆ ಬರೀ 4 ಬಾಯಿ ತಿಂತ ಇತ್ತು, ಇವಾಗ 6 ಬಾಯಿಗಳಾಗ್ಬಿಟ್ಟಿದೆ. ಎಲ್ರಿಗೂ ಮಾಡ್ಕೊಂಡು ಕೂತಿರ್ಲಾ, ನನ್ಗೇನ್ ಬಿಟ್ಟಿ ಬರುತ್ತಾ? ಏನಕ್ಕಾಗಂದ್ರೆ ಇನ್ನೇನೆ ಮತ್ತೆ, ಮನೆ ಮಗಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಲು ಅಂದ್ರೆ ಅತ್ತೆ ಮಾಮನ್ ಸಮೇತ ಬಂದು ಇಲ್ಲಿ ವಕ್ರಿಸ್ಕೊಂಡಿದ್ದಾಳೆ. ಎಲ್ರನ್ನ ನೋಡ್ಕೊಳಕ್ ಆಗತ್ತಾ? ಧರ್ಮಛತ್ರ ಅಲ್ವಾ ಇದು? ಅವ್ರೇನ್ ಬಿಟ್ಟಿ ಇಲ್ಲ, ಇಲ್ಲಿ ಚಿಕ್ಕಪ್ಪನ ದುಡ್ಡು ಕೊಟ್ಟಿದ್ದಾರೆ ಗೊತ್ತಾ? ಓಹೋ, ಇವ್ರೊಬ್ರೆ ದುಡ್ಡು ಕೊಟ್ಟಿರೋದು ಅಲ್ವೇ? ಬರೀ ದುಡ್ಡು ಕೊಟ್ಬಿಟ್ರೆ ಆಗೋಯ್ತಾ? ಬೇಸ್ ಹಾಕೋದಿಕ್ಕೆ ಕೂಲಿ ಕೊಡ್ತಿದಾರಾ? ನನ್ಗೇನ್ ಗ್ರಾಚಾರನ ಅವ್ರಿಗೆ ಬಿಟ್ಟಿ ಬೇಸ್ ಹಾಕೋದಿಕ್ಕೆ? ನೀರು ಕುಡಿರಿ. ಸ್ವಲ್ಪ. ಥ್ಯಾಂಕ್ ಯು ಸಿಸ್ಟರ್. ಅಯ್ಯೋ, ನನ್ ಸಿಸ್ಟರ್ ಅಂತೆಲ್ಲ ಕರಿಬೇಡಿ. ಯಾಕೆ? ಎಲ್ಲ ನರ್ಸ್ಗಳನ್ನ ಸಿಸ್ಟರ್ ಅಂತ ತಾನೇ ಕರೆಯೋದು. ನಿಜ, ಆದ್ರೆ ನನ್ ಕೆಲ್ಸ ಇಷ್ಟ ಆದವರು ನನ್ನ ಹೆಸರಿಡ್ದು ಕೂಗ್ತಾರೆ. ನನಗೂ ನಿಮ್ ಕೆಲಸ ಇಷ್ಟ ರೀ. ಏನ್ ನಿಮ್ಮ ಹೆಸರು? ಸ್ವಾತಿ, ಸ್ವಾತಿ ಅಂತ. ಓ, ನೈಸ್ ನೇಮ್. ಅಂದಾಗೆ ನಾನ್ ತರ್ತಿರೋ ಊಟ ತಿಂಡಿ ಎಲ್ಲ ಇಷ್ಟ ಆಗ್ತಿದ್ಯಾ ನಿಮ್ಗೆ? ಓ, ತುಂಬಾ ಇಷ್ಟ ಆಗ್ತಿದೆ, ಸೂಪರ್ ಆಗಿದೆ. ಮುಂಚೆ ಒಬ್ರು ನಾರ್ತ್ ಇಂಡಿಯನ್ ಕುಕ್ ಇದ್ರು, ಅವ್ರ ಉಪ್ಪು ಖಾರ ಎಲ್ಲ ಕಡಿಮೆ ಹಾಕ್ತಿದ್ರು. ನಿಮ್ಗೋಸ್ಕರ ಸ್ಪೆಷಲ್ ಕುಕ್ ನ ಕರೆಸಿ ಸ್ಪೆಷಲ್ ಆಗಿ ಅಡ್ಗೆ ಮಾಡಿಸ್ತಾ ಇದ್ದೀನಿ. ಓ, ನಿಮ್ಮ ಹಾಸ್ಪಿಟಲ್ ಅಲ್ಲಿ ಯಾರ ಕೈಯಿಂದ ಬೇಕಾದ್ರೆ ಕುಕ್ ಮಾಡಿಸ್ಬೋದಾ? ಹೌದು, ಫೆಸಿಲಿಟಿನೂ ಇದೆಯಾ? ಮಾಡಿಸ್ಬೋದು. ನೈಸ್ ನೈಸ್, ಸೂಪರ್ ಆಗಿದೆ. ನನ್ಗಂತೂ ನಮ್ಮ ಅಮ್ಮನ ಕೈ ರುಚಿ ತಿಂದಂಗೆ ಅನಿಸ್ತಾ ಇದೆ. ಅಮ್ಮನ ಕೈ ರುಚಿನೇ ಅದು. ಏನು ಅಂದ್ರೆ ಅಡ್ಗೆ ಮಾಡೋರೆಲ್ಲ ತಾಯಂದ್ರ ತರ ಅಲ್ವಾ? ಅನ್ನದಾತು ಅನ್ನಪೂರ್ಣೇಶ್ವರಿ ಅಂದ ಹಾಗೆ. ಓ, ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಯಾರ್ದೋ ಫೋನ್ ಬರ್ತಾ ಇದೆ, ಒಂದ್ಸಲ ಚೆಕ್ ಮಾಡಿ ಹೇಳ್ತೀರಾ ಯಾರ್ದು ಅಂತ? ಚಂದ್ರು ಅಂತ ಇದೆ. ಚಂದ್ರುನಾ? ಪಿಕ್ ಮಾಡ್ಕೊಡಿ. ಹೇಳಪ್ಪ, ಏನ್ ಸಮಾಚಾರ? ಹ್ಞೂ ಕಣ, ಇನ್ನೂ ಹಾಸ್ಪಿಟ್ಲಲ್ಲಿ ಇದ್ದೀನಿ. ಏನು ತೊಂದರೆ ಇಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ ಕಣ. ಯಾರು ಇಲ್ದವ್ರಿಗೆ ದೇವರು ಯಾರನ್ನಾದ್ರೂ ಕಳಿಸ್ತಾರಂತೆ. ಅವರಿದ್ದಾರೆ ಕಣ. ಅಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಹೆಂಡತಿ ಎಲ್ಲರೂ ಇದ್ದಾರೆ. ಆದರೆ ನನ್ನ ಪಾಲಿಗೆ ಯಾರೂ ಇಲ್ಲ.